ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ಹಾಂಗ್ಕಾಂಗ್ ಕನ್ವೆನ್ಷನ್ ಅಂತ ಕರಿತೀವಿ. ಅಂದ್ರೆ ಇತ್ತೀಚೆಗೆ ಈ ಹಾಂಗ್ಕಾಂಗ್ ಕನ್ವೆನ್ಷನ್ ಅನ್ನುವಂಥದ್ದು ಸುದ್ದಿನಲ್ಲಿತ್ತು. ಸೊ ಆ ದೃಷ್ಟಿಯಿಂದಾಗಿ ಏನಿದು ಹಾಂಗ್ಕಾಂಗ್ ಕನ್ವೆನ್ಷನ್ಸ್, ಸೊ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಕನ್ವೆನ್ಷನ್ ಅನ್ನ ಕೈಗೊಳ್ಳಲಾಗಿದೆ, ಲೈಕ್ ಇದಕ್ಕೆ ಸಂಬಂಧ ಲೈಕ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಮಗೆ ಇದರಿಂದ ಏನೇನೆಲ್ಲ ತಿಳ್ಕೊಬೇಕು ಎಂಬ ಮಾಹಿತಿಯನ್ನ ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಏನಕ್ಕಿತ್ತು ಅಂತ ನೋಡ್ತಾ ಬಂದಾಗ, ಇತ್ತೀಚೆಗೆ ಹಾಂಗ್ಕಾಂಗ್ ಕನ್ವೆನ್ಷನ್ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಂಗ್ಕಾಂಗ್ ಅನ್ನುವಂಥದ್ದು ಚೀನಾದಲ್ಲಿರುವಂತಹ ಒಂದು ಐಲ್ಯಾಂಡ್ ಪ್ರದೇಶವಾಗಿರುತ್ತೆ. ಸೊ ಅಲ್ಲಿ ಹಾಂಗ್ಕಾಂಗ್ ಅಲ್ಲಿ ಅರೌಂಡ್ 2019 ಅಲ್ಲಿ ಎಲ್ಲರೂ ಸೇರಿ ಒಂದು ಕನ್ವೆನ್ಷನ್ ಅನ್ನ ಇದು ಮಾಡಿ ಅಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡಲಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಹಾಂಗ್ಕಾಂಗ್ ಕನ್ವೆನ್ಷನ್ಸ್ ಕ್ರೈಟೀರಿಯಾಸ್ ಏನಿದೆ ಅದು ಇದೇ ಜೂನ್ 26, 2025 ಜಾರಿಗೆ ಬಂದಿದೆ. ಅಂದ್ರೆ ಜೂನ್ 26, 2025 ಏನು ಹಾಂಗ್ಕಾಂಗ್ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಕೈಗೊಂಡಂತಹ ಪ್ರತಿಜ್ಞೆಗಳಿದವೋ ಅದು ಇಂದಿಗೆ ಜಾರಿಗೆ ಬಂದಿದೆ. ಈ ಪ್ರತಿಜ್ಞೆಗಳು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅಂದ್ರೆ ಹಡಗುಗಳ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಮರುಬಳಕೆ ಅಂತ ಕರಿತೀವಿ, ಡಿಸ್ಮ್ಯಾಂಟಲ್ ಅಂತ ಕರಿತೀವಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ ವ್ಯಾಪಾರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಎರಡೂ ಮಟ್ಟದಲ್ಲೂ ಕೂಡ ಹಡಗುಗಳನ್ನ ನಾವು ಬಳಸ್ತಾ ಬಂದಿರ್ತೀವಿ. ಸೊ ಹಡಗುಗಳಿಗೂ ಕೂಡ ಒಂದು ಕಾಲಾವಧಿ, ಟೈಮ್ ಲಿಮಿಟ್ ಅಂತ ಇರುತ್ತೆ. ಆ ಕಾಲಾವಧಿ ಮುಗಿದ ನಂತರ ಆ ಹಡಗುಗಳನ್ನ ಏನ್ ಮಾಡ್ಬೇಕು, ಸೊ ಅದನ್ನ ಸ್ಕ್ರಾಪ್ಗೆ ಹಾಕೋದಾದ್ರೆ ಅದ್ರಲ್ಲಿ ಯೂಶ್ಲಿ ವಿಷಕಾರಿ ಅಂಶಗಳು ಕೂಡ ತುಂಬಾ ಹಡಗಿನಲ್ಲಿ ಇರ್ತವೆ, ತುಂಬಾ ಅಪಾಯಕಾರಿ ಅಂಶಗಳು ಇರ್ತವೆ, ಕೆಮಿಕಲ್ಸ್ ಇರ್ತವೆ, ರಾಸಾಯನಿಕಗಳು ಇರ್ತವೆ. ಇವನ್ನೆಲ್ಲವನ್ನು ಕೂಡ ಹೇಗೆ ಡಿಸ್ಮ್ಯಾಂಟಲ್ ಮಾಡುವಂಥದ್ದು ಅಥವಾ ಅದನ್ನ ಮರುಬಳಕೆ ಮಾಡುವ ಹಾಗಿದ್ರೆ ಯಾವ ರೀತಿಯಲ್ಲಿ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಆಗ್ತಲ್ಲ ರೀತಿಯಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲರೂ ಕೂಡ ಅದನ್ನ ಫಾಲೋ ಮಾಡೋ ರೀತಿಯಲ್ಲಿ ಒಂದಷ್ಟು ಕಾನೂನು ಕ್ರಮಗಳನ್ನ, ಕಟ್ಟುನಿಟ್ಟಾದ ನಿಯಮಗಳನ್ನ ರೂಪಿಸುವ ಮಟ್ಟಿನಲ್ಲಿ ಈ ಒಂದು ಹಾಂಗ್ಕಾಂಗ್ ಅಂತಾರಾಷ್ಟ್ರೀಯ ಸಮಾವೇಶವನ್ನ ಕೈಗೊಳ್ಳಲಾಗುತ್ತೆ. ಸೊ ಈ ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅನ್ನುವಂಥದ್ದು, ಹಾಂಗ್ಕಾಂಗ್ ಅಂತಾರಾಷ್ಟ್ರೀಯ ಒಂದು ಸಮಾವೇಶ ಅನ್ನುವಂಥದ್ದು ಉದ್ದೇಶ ಏನು ಅಂತ ಬಂದಾಗ ಮುಖ್ಯವಾಗಿ ಇದೊಂದು ಜಾಗತಿಕ ಮಟ್ಟದ ಒಪ್ಪಂದ ಆಗಿರುತ್ತೆ. ನಮಗೆಲ್ಲ ಗೊತ್ತಿರಬೇಕಾಗುತ್ತೆ, ಇದೊಂದು ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟ್ ಅಥವಾ ಇಂಟರ್ನ್ಯಾಷನಲ್ ಒಂದು ಒಪ್ಪಂದವಾಗಿದ್ದು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಅನ್ನುವಂಥದ್ದು ಈ ಒಂದು ಒಪ್ಪಂದವನ್ನ ಅಭಿವೃದ್ಧಿಪಡಿಸಿರುವಂಥದ್ದು. ಅದರ ಒಂದು ಕಣ್ಗಾವಲಿನಲ್ಲಿ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಅನ್ನುವಂಥದ್ದು, ಸೊ ಇಂಟರ್ನ್ಯಾಷನಲ್ ಮರೈನ್ ಆರ್ಗನೈಸೇಷನ್ ನಾವೇನ್ ಕರಿತೀವಿ, ಸೊ ಈ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆಯ ಒಂದು ಇನಿಷಿಯೇಟಿವ್ ಆಗಿ ಈ ಒಂದು ಹಾಂಗ್ಕಾಂಗ್ ಕನ್ವೆನ್ಷನ್ ಅನ್ನುವಂಥದ್ದು ಒಂದು ಸಮಾವೇಶವಾಗಿರುತ್ತೆ. ಮುಖ್ಯವಾಗಿ ಇದರ ಉದ್ದೇಶ ಬಂದು ಹಡಗುಗಳ ಸುರಕ್ಷಿತವಾದಂತಹ ಮತ್ತು ಪರಿಸರ ಸ್ನೇಹಿ ಅಂದ್ರೆ ನೇಚರ್ ಫ್ರೆಂಡ್ಲಿ ಆಗಿರುವಂತಹ ಮರುಬಳಕೆ, ರಿಯೂಸ್ ಮೆಥಡ್ಗಳನ್ನ ಇನ್ವೆನ್ಷನ್ ಎಲ್ಲ ಕಡೆ ಅದನ್ನ ಪಾಲನೆ ಮಾಡುವಂಥದ್ದು. ಅಂಡ್ ಈ ಹಾಂಗ್ಕಾಂಗ್ ಕನ್ವೆನ್ಷನ್ ಮೊದಲ ಮುಖ್ಯವಾದಂತಹ ಉದ್ದೇಶಗಳು ಏನಂತ ಅಂದ್ರೆ ಪರಿಸರ ಮಾಲಿನ್ಯವನ್ನ ಕಡಿಮೆ ಮಾಡುವಂಥದ್ದು. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ತುಂಬಾ ಎಷ್ಟೋ ಸಾವಿರಾರು ಟನ್ಗಳ ಮಟ್ಟದಲ್ಲಿ ಈ ಒಂದು ಹಡಗುಗಳು ಇರ್ತವೆ. ಈ ಹಡಗುಗಳನ್ನ ಡಿಸ್ಮ್ಯಾಂಟಲ್ ಮಾಡಬೇಕಾದ್ರೆ ತುಂಬಾನೇ ಮಾಲಿನ್ಯವನ್ನ ಪರಿಸರಕ್ಕೆ ಉಂಟು ಮಾಡಲಾಗ್ತಾ ಇತ್ತು. ಸೊ ಅದರಿಂದಾಗಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೋಸ್ಕರನೇ ಮುಖ್ಯವಾಗಿ ಈ ಒಂದು ಉದ್ದೇಶವನ್ನ ಹೊಂದಿರುವಂಥದ್ದು. ಅಂದ್ರೆ ಕಾರ್ಮಿಕರಿಗೆ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಹಡಗುಗಳನ್ನ ಡಿಸ್ಮ್ಯಾಂಟಲ್ ಮಾಡೋ ಸಮಯದಲ್ಲಿ ಅಂದ್ರೆ ಹಡಗುಗಳನ್ನ ಹೊಡೆದಾಕುವಂತಹ ಸಮಸ್ಯೆಯಲ್ಲಿ ಪರಿಸರಕ್ಕೆ ಉಂಟಾಗುವಂತಹ ಮಾಲಿನ್ಯವೇನಿತ್ತು ಅದನ್ನ ನಿಯಂತ್ರಿಸೋದಕ್ಕೋಸ್ಕರ ಈ ಒಂದು ಇದನ್ನ ಮಾಡಲಾಗಿದೆ. ಅಂಡ್ ಈ ಹಡಗುಗಳನ್ನ ಡಿಸ್ಮ್ಯಾಂಟಲ್ ಮಾಡುವ, ಹೊಡೆದು ಹಾಕುವ ಮಟ್ಟದಲ್ಲಿ ಅದರಿಂದ ಉಂಟಾಗುವಂತಹ ಕಾಲ್ನಾರು ಅಂತ ಕರಿತೀವಿ. ಅಂದ್ರೆ ಶೀಟ್ಸ್ ಅಂದ್ರೆ ಯೂಶಲಿ ದಟ್ ಒಂದು ಶೀಟ್ಸ್ಗಳು ಬರ್ತಾ ಇತ್ತು, ಆ ಶೀಟ್ಗಳಾಗಿರ್ಬೋದು ಅಥವಾ ಹೆವಿ ಮೆಟಲ್ಸ್ ಅಂತ ಕರಿತೀವಿ, ಭಾರ ಲೋಹಗಳು ಅಥವಾ ಹೈಡ್ರೋಕಾರ್ಬನ್ಗಳಂತಹ ಏನು ಸಮಸ್ಯೆಗಳು ಇರ್ತವೆ ಇವನ್ನ ಅಪಾಯಕಾರಿ ವಸ್ತುಗಳನ್ನ ನಿಯಂತ್ರಣ ಮಾಡುವಂಥದ್ದು ಇದರ ಮುಖ್ಯವಾದಂತಹ ಒಂದು ಉದ್ದೇಶವಾಗಿರುತ್ತೆ. ಅಂಡ್ ಇದರ ಜೊತೆಗೆ ಸುರಕ್ಷಿತವಾದಂತಹ ತ್ಯಾಜ್ಯ ನಿರ್ವಹಣೆಗಳಾಗಿರ್ಬೋದು, ವಿಲೇವಾರಿ ಆಗಿರ್ಬೋದು, ಇವೆಲ್ಲವನ್ನು ಕೈಗೊಳ್ಳುವಂಥದ್ದು. ಅಂದ್ರೆ ಮುಖ್ಯವಾಗಿ ಹಡಗನ್ನ ಡಿಸ್ಮ್ಯಾಂಟಲ್ ಮಾಡ್ಬೇಕಾದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಉಂಟು ಮಾಡದಲ್ಲ ರೀತಿಯಲ್ಲಿ ಪರಿಸರ ಸ್ನೇಹಿ ವಿಧಾನಗಳನ್ನ ಅನುಸರಿಸಿಕೊಂಡು ಅಪಾಯಕಾರಿಯಾದಂತಹ ವಸ್ತುಗಳನ್ನ ನಿಯಂತ್ರಿಸಿಕೊಂಡು ಸುರಕ್ಷಿತ ಮಟ್ಟದಲ್ಲಿ ಸುರಕ್ಷಿತವಾಗಿ ಆ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುವ, ವಿಲೇವಾರಿ ಮಾಡುವ ಉದ್ದೇಶವನ್ನ ಈ ಹಾಂಗ್ಕಾಂಗ್ ಕನ್ವೆನ್ಷನ್ ಹೊಂದಿದೆ ಅಂತ. ಪ್ರಮುಖ ಲಕ್ಷಣಗಳು ಏನೇನು, ಫೀಚರ್ಸ್ಗಳು ಏನೇನು ಅಂತ ಬಂದಾಗ ಹಡಗುಗಳಲ್ಲಿ ಅಗತ್ಯವಿರುವಂತಹ ಅಪಾಯಕಾರಿ ವಸ್ತುಗಳನ್ನ ಯೂಶಲಿ ದಾಸ್ತಾನು ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡುವಂಥದ್ದು. ಅದರ ಜೊತೆಗೆ ಮರುಬಳಕೆಯನ್ನ, ಹಡಗುಗಳ ಮರುಬಳಕೆ ಯೋಜನೆಯನ್ನ ಮೊದಲು ಅನುಮೋದಿಸುವಂಥದ್ದು. ಅಂಡ್ ಮರುಬಳಕೆ ಯಾರ್ಡ್ಗಳಂತ ಕರಿತೀವಿ. ಸೊ ಮರುಬಳಕೆ ಯಾರ್ಡ್ಗಳನ್ನ ಯೂಶಲಿ 14 ದಿನಗಳ ಒಳಗೆ ಮರುಬಳಕೆ ಒಂದು ಪೂರ್ಣಗೊಳಿಸುವಿಕೆ ಪ್ರಮಾಣ ಪತ್ರವನ್ನ ನೀಡಬೇಕು ಅನ್ನುವಂಥದ್ದು. ಅಂಡ್ ಮಾನ್ಯತೆ ಪಡೆದಂತಹ ವರ್ಗೀಕರಣ ಸಂಘಗಳಿಂದ ಪ್ರಾಮಾಣೀಕರಣ ಮತ್ತು ಆಡಿಟಿಂಗ್ ಅಂತ ಕರಿತೀವಿ. ಅಂದ್ರೆ ಲೆಕ್ಕ ಪರಿಶೋಧನೆಯನ್ನ ಟೈಮ್
ಮಾಡಿಸ್ತಾ ಬರುವಂತದ್ದು ಅಂಡ್ ಅಧಿಕೃತವಾದಂತಹ ಅಥವಾ ನಿಯಂತ್ರಿತ ಮರುಬಳಕೆ ಯಾರ್ಡ್ಗಳ ಒಂದು ಸ್ಥಾಪನೆಯನ್ನ ಪ್ರೋತ್ಸಾಹ ಮಾಡುವಂಥದ್ದು. ಅಂದ್ರೆ ಆದಷ್ಟು ಈ ಮರುಬಳಕೆ ಯಾರ್ಡ್ಗಳು ಏನಂತ ಕರಿತೀವಿ ಅಂದ್ರೆ ಲೈಕ್ ಅಧಿಕೃತವಾದಂತಹ ಅಂದ್ರೆ ಲೈಕ್ ಫಾರ್ಮಲ್ ಆಗಿ ಅಧಿಕೃತವಾದಂತಹ ಮರುಬಳಕೆ ಯಾರ್ಡ್ಗಳನ್ನ ಸ್ಥಾಪನೆ ಮಾಡೋದು ಕೂಡ ಉದ್ದೇಶಗಳಾಗಿರುತ್ತೆ. ಇನ್ನು ಭಾರತದ ಮಟ್ಟಿಗೆ ಬಂದಾಗ ಭಾರತದಲ್ಲಿ ಹಡಗುಗಳ ಒಂದು ಮರುಪುರಾವಣೆ ಅಥವಾ ಮರುಬಳಕೆಯನ್ನು ನೋಡಿದಾಗ ಯೂಶಲಿ ಹಡಗುಗಳ ಒಂದು ಶಿಪ್ ಬಿಲ್ಡಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪುರಾತನ ಕಾಲದಿಂದನೂ ಕೂಡ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಅಥವಾ ಸಿಂಧೂ ನಾಗರಿಕತೆಯ ಒಂದು ಕಾಲಮಾನದಿಂದನೂ ಕೂಡ ಭಾರತದಲ್ಲಿ ಹಡಗುಗಳ ನಿರ್ಮಾಣವನ್ನ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಡಗುಗಳ ಕೊಡುಕೊಳ್ಳುವಿಕೆಯನ್ನ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಹಡಗುಗಳ ಬಳಕೆಯನ್ನ ನಾವು ಕಾಣ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಟೈಮ್ ಟು ಟೈಮ್ ಕಾಲದಲ್ಲಿ ಹಡಗುಗಳನ್ನ ಒಂದು ಮರುಬಳಕೆ ಮಾಡುವಂತಹ ಇದನ್ನು ಕೂಡ ಇದೆ. ಜಾಗತಿಕ ಮಟ್ಟದಲ್ಲಿ ಹಡಗುಗಳ ಒಂದು ಮರುಬಳಕೆ ಉದ್ಯಮದಲ್ಲಿ ಅಂದ್ರೆ ಅದನ್ನು ಡಿಸ್ಮ್ಯಾಂಟಲ್ ಮಾಡಿ ಅವುಗಳ ವಸ್ತುಗಳನ್ನ, ಅದರ ಕಚ್ಚಾ ವಸ್ತುಗಳನ್ನ ಬೇರೆ ಒಂದು ಇದಕ್ಕೆ ಕಚ್ಚಾ ವಸ್ತುಗಳಾಗಿ ಮಾರ್ಪಡಿಸುವಂತಹ ಉದ್ಯಮದಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಅನ್ನುವಂಥದ್ದನ್ನ ಅಥವಾ ಅಗ್ರಗಣ್ಯ ಸ್ಥಾನದಲ್ಲಿದೆ ಅನ್ನೋಂಥ ನೀವೆಲ್ಲರೂ ಕೂಡ ಗಮನಿಸಬೇಕಾದಂತಹ ಒಂದು ಅಂಶ. ಅಂದ್ರೆ ಮಾರುಕಟ್ಟೆಯಲ್ಲಿರುವಂತಹ ಪ್ರತಿಶಃ ಒಂದು ಅರೌಂಡ್ 30% ಅಷ್ಟು ಶೇರನ್ನ ಇಂಡಿಯಾದ ಒಂದು ಮಾರ್ಕೆಟ್ ಹೊಂದಿದೆ ಅಥವಾ ಇಂಡಿಯಾದಿಂದ ಆ ಮಾರ್ಕೆಟ್ ಹೊಂದಿದೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಇದೊಂದು ಕಾರ್ಮಿಕವಾದಂತಹ ತೀವ್ರವಾದಂತಹ ಅಂದ್ರೆ ಹೆಚ್ಚಿನ ಒಂದು ಲೈಕ್ ಶ್ರಮವನ್ನ ಹೆಚ್ಚು ಬೇಡುವ ಅಂದ್ರೆ ಹೆಚ್ಚು ಕಾರ್ಮಿಕರ ಒಂದು ಶಕ್ತಿಯನ್ನ ಬೇಡುವಂತಹ ಉದ್ಯಮವಾಗಿರುತ್ತೆ. ಸೊ ಪ್ರಪಂಚದಾದ್ಯಂತ ಅರೌಂಡ್ ಸಮುದ್ರ ಸಾರಿಗೆ ವಿಮರ್ಶೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಪ್ರಕಾರ ಭಾರತವು 2017ರಲ್ಲಿ ಪ್ರಪಂಚದಾದ್ಯಂತ ಅರೌಂಡ್ 6323 ಟನ್ ಹಡಗುಗಳ ಸ್ಕ್ಯಾಪಿಂಗ್ ಅನ್ನ ನಾಶಪಡಿಸಿದೆ ಅನ್ನುವಂಥದ್ದು. ಮತ್ತೆ ಇದೊಂದು ಹೆಚ್ಚು ಕಾರ್ಮಿಕ ತೀವ್ರ ವಲಯ ಅಂತ ನಿಮ್ಗೆ ಮೊದಲೇ ಹೇಳಿದೆ. ಅದರಿಂದಾಗಿ ಪರಿಸರದ ಒಂದು ಸುರಕ್ಷತೆ ಬಗ್ಗೆ ಹೆಚ್ಚು ಕಳವಳಿಗೆ ಗುರಿಯಾಗಿದೆ ಅನ್ನುವಂಥದ್ದು. ಕಳೆದ ವರ್ಷ ಸಂಸತ್ನಲ್ಲಿ ಹಡಗುಗಳ ಮರುಬಳಕೆ ಮಸೂದೆಯನ್ನ ಅರೌಂಡ್ 2019ರಲ್ಲಿ ಈ ಒಂದು ಮಸೂದೆಯನ್ನ ಅಂಗೀಕರಿಸಲಾಗಿದೆ. ಸೊ ಇದು ಹಡಗುಗಳ ಮರುಬಳಕೆಗೆ ಸಂಬಂಧಿಸಿದಂತಹ ಎಲ್ಲ ಚಟುವಟಿಕೆಗಳನ್ನ ಮೇಲ್ವಿಚಾರಣೆ ಮಾಡುವಂತಹ ಮತ್ತು ಅದ್ರ ಜೊತೆಗೆ ಒಂದು ರಾಷ್ಟ್ರೀಯ ಪ್ರಾಧಿಕಾರವನ್ನ ಅಂದ್ರೆ ಹಡಗುಗಳ ಒಂದು ಮರುಬಳಕೆಗೆ ಅಥವಾ ಹಡಗುಗಳ ಒಂದು ಲೈಕ್ ಡಿಸ್ಮ್ಯಾಂಟಲ್ಗೆ ಸಂಬಂಧಪಟ್ಟಂತ ಒಂದು ರಾಷ್ಟ್ರೀಯ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡುವಂತಹ ಒಂದು ಗುರಿಯನ್ನು ಕೂಡ ಇದು ಹೊಂದಿದೆ ಅಂತಾನೆ ಹೇಳ್ತಾ ಬರ್ಬೋದಂಥದ್ದು. ಇನ್ನು ಹಡಗುಗಳ ಮರುಬಳಕೆ ಒಂದು ಮಸೂದೆ 2019 ನೋಡ್ತಾ ಬಂದಾಗ 2019ರಲ್ಲಿ ಸಂಸತ್ತಿನಲ್ಲಿ ಈ ಹಡಗುಗಳ ಒಂದು ಮರುಬಳಕೆ ಮಸೂದೆಯನ್ನು ಪಾಸ್ ಮಾಡಿ ಆಮೇಲೆ ಅದು ಯೂಶಲಿ ಕಾಯ್ದೆಯಾಗಿ ಮರುಪಡಿಸಲಾಗಿದೆ. ಸೊ ಈ ಹಡಗುಗಳ ಮರುಬಳಕೆ ಲೈಕ್ ಕಾಯ್ದೆ ಅನ್ನುವಂಥದ್ದು 2019ರಲ್ಲಿ ಯೂಶಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನವೆಂಬರ್ 28ರಂದು 2019ರಲ್ಲಿ ಈ ಒಂದು ಸುರಕ್ಷಿತವಾದಂತಹ ಮತ್ತು ಪರಿಸರ ಸ್ನೇಹಿ ಮರುಬಳಕೆಗಾಗಿ ಹಾಂಗ್ಕಾಂಗ್ ಅಂತಾರಾಷ್ಟ್ರೀಯ ಸಮಾವೇಶವನ್ನ ಒಪ್ಕೊಂಡು ಸೈನ್ ಹಾಕಿ ಅದನ್ನ ರಾಟಿಫೈಡ್ ಮಾಡೋದ್ರ ಮೂಲಕ ಕಾನೂನುಬದ್ಧವಾಗಿ ನಿಬಂಧನೆಯನ್ನ ಪಾಲನೆ ಮಾಡ್ತಾ ಬಂದಿದೆ. ಸೊ ಇದರ ಜೊತೆಗೆ ಮುಖ್ಯವಾಗಿ ಹಡಗುಗಳನ್ನ ಹೊಡೆದಾಕುವಂತಹ ಹಡಗುಗಳ ಅಂದ್ರೆ ಕಾಲಾವಧಿ ಮುಗ್ದಿರುವಂತಹ ಟೈಮ್ ಲೈನ್ ಅನ್ನ ಮುಗ್ದಿರುವಂತಹ ಹಡಗುಗಳು ಏನಿದಾವೆ ಅವುಗಳನ್ನ ಹೊಡೆದು ಹಾಕುವಂತಹ ಅಥವಾ ಅವನ್ನ ಪ್ರಾಪರ್ ಆಗಿ ಡಿಸ್ಮ್ಯಾಂಟಲ್ ಮಾಡುವಂತಹ ಒಂದು ಉದ್ಯಮವನ್ನು ಉತ್ತೇಜನ ಮಾಡೋದಾಗಿರ್ಬೋದು ಮತ್ತು ಆ ವಸ್ತುಗಳನ್ನ ಮರುಬಳಕೆಗೆ ಒಂದು ಪ್ರೋತ್ಸಾಹವನ್ನ ಕೊಡುವಂತದ್ದಾಗಿರ್ಬೋದು ಅಥವಾ ಕ್ರಮಬದ್ಧಗೊಳಿಸುವಂತಹ ಒಂದು ಕಾರ್ಯವಿಧಾನಗಳನ್ನು ರೂಪಿಸುವ ಮೂಲಕ ಹಡಗುಗಳ ಒಂದು ಮರುಬಳಕೆಯನ್ನು ನಿಯಂತ್ರಣಕ್ಕೆ ಮಸೂದೆ ಸಹಾಯ ಮಾಡುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬೇಕಾಗತ್ತೆ. ಸೊ ಇದು ಕನ್ವೆನ್ಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಮುಖ್ಯವಾಗಿ ಹಾಂಗ್ಕಾಂಗ್ ಕನ್ವೆನ್ಷನ್ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸೊ ಶಿಪ್ಗಳ ಅಥವಾ ಹಡಗುಗಳ ಪರಿಸರ ಸ್ನೇಹಿ ಮರುಬಳಕೆಯನ್ನ ಮಾಡುವಂತಹ ಅದನ್ನು ಪ್ರೋತ್ಸಾಹ ಮಾಡುವಂತಹ ಒಂದು ಕಟ್ಟುನಿಟ್ಟಾದ ಕಾನೂನು ನೀತಿಗಳಾಗಿರ್ತವೆ, ಕ್ರಮಗಳಾಗಿರ್ತವೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬೇಕಾಗುತ್ತೆ. ಇದಿಷ್ಟು ಹಾಂಗ್ಕಾಂಗ್ ಕನ್ವೆನ್ಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.